ಗಾಯ್ಸ್ ನಮ್ಮ ದೋಣ್ಯರು ಬಂದ್ರು. ಮೊನ್ನೆ ಒಬ್ರು ಕೊಟ್ಟಿದ್ರು, ಇವತ್ತು ಇನ್ನೊಬ್ರು ಬಲೆ ಹಾಕಿದ್ದಾರೆ. ಅವ್ರ ಹತ್ರ ಮೀನು ತಗೊಳಕ್ ಬಂದಿದ್ದೀನಿ. ಮತ್ತೆ ಅವ್ರು ಇನ್ನೂ ಬರೋದು ಲೇಟ್ ಅಂತೆ, ಅದಕ್ಕೆ ಇವ್ರು ಸ್ವಲ್ಪ ಬೇಗ ಬಂದರೆ ಇವ್ರ ಹತ್ರನೇ ತಗೊಂಡು ಹೋಗ್ತೀನಿ. ಈಗ ಕಣ ಹಾಕಿದ್ರಲ್ಲ ಅದ್ರಾಗ ಚೆನ್ನಾಗ್ ಬಂದಾವ. ಬಿಸ್ಲಿಗೆ ಆಗ್ತೈತಲ್ಲ ಬೇಟೆ. ಮೊನ್ನೆ ಏನಿದ್ದಿಲ್ಲ, ನಮಗೆ ಏನಿಲ್ಲ. ನಿನ್ನೇನೋ ನಾವು ಬಿಟ್ಟಿದ್ ನಿನ್ನೇನು 4 ಆಗಿದ್ದು. ಗೃಹ ಪ್ರವೇಶ ಮಾಡಿ ನಮ್ಮ ಅಕ್ಕನ ಮನೆ ನುಗ್ಗಿ ಸ್ವಲ್ಪ ಮುಂದಾಳತ್ವ ಗೃಹ ಪ್ರವೇಶ ಮಾಡಿದಕ್ಕೆ ಸಾರ್ಥಕ ಆಯ್ತು ಇವತ್ತು ನನಗೆ. ಸಾರಿ ಗಾಯ್ಸ್, 2 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ. ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗಾಯ್ಸ್. ಗಾಯ್ಸ್, ಒಂದ್ 2-3 ದಿನದಿಂದ ನನಗೂ ಅಮೂಲ್ಯನಿಗೂ ಮನೇಲಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೂ ಅಮೂಲ್ಯನಿಗೂ ಸ್ವಲ್ಪ ಜಗಳ ಆಯ್ತು ಮನೇಲಿ. ಅದಕ್ಕೆ ಸ್ವಲ್ಪ ಬೇಜಾರಾಗಿ ಒಂದು 2-3 ದಿನದಿಂದ ವಿಡಿಯೋ ಅಪ್ಲೋಡು ಮಾಡಿಲ್ಲ. ಸೊ ಇವತ್ತಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂತ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತೋಟಕ್ಕೆ ಹೋಗಿದ್ದೆ, ಮಳೆ ಚೆನ್ನಾಗಾಗಿದೆ. ಅದಕ್ಕೋಸ್ಕರ ಮತ್ತೆ ಮನೇಲಿದ್ರೆ ಮತ್ತೆ ಮನಸ್ತಾಪ ಆಗತ್ತೆ, ಜಗಳ ಮತ್ತೆ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ಇಲ್ಲಿ ದೇವ್ರಬೆಳೆ ಕೆರೆ ನಮ್ಮ ಅವತ್ತು ಮೀನು ಕೊಟ್ಟಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿದ್ದೆ ಬಲೆ ಬಿಡ್ರಿ ಅಂತ ಹೇಳಿ. ಸರಿ ಬಾ ಬಲೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಬಂದಿದ್ದೀನಿ ಕೆರೆಗೆ, ದೇವ್ರಬೆಳೆ ಕೆರೆಗೆ. ಇನ್ನು ಬಲೆ ಬಿಡ್ತಾ ಇದ್ದಾರೆ. ಎಷ್ಟಾಗುತ್ತೋ ಮೀನು ಗೊತ್ತಿಲ್ಲ, ನೋಡ್ಬೇಕು. ನಂದು 1/2 ಅವರ್ ಇಲ್ಲ 1 ಅವರ್ ಆಗತ್ತೆ ಅವರು ಹೊರಗಡೆ ಬರೋದಕ್ಕೆ. ನೋಡಿ ಗಾಯ್ಸ್, ದೇವ್ರಬೆಳೆ ಕೆರೆ ಎಲ್ಲ ಸೊಪ್ಪು ತುಂಬ್ಕೊಂಡ್ಬಿಟ್ಟಿದೆ ಕೆರೆಯಲ್ಲಿ. ಆ ಕಡೆ ಸ್ವಲ್ಪ ಕ್ಲೀನ್ ಆಗಿದೆ, ಈ ಕಡೆ ನೋಡಿದ್ರೆ ಬರೀ ಸೊಪ್ಪು ಸೆದೆ. ಅಲ್ಲಿ ಕಾಣ್ತಾ ಇದ್ರಲ್ಲ, ಅಲ್ಲಿ ಬಲೆ ಇನ್ನು ಬಿಡ್ತಾ ಇದ್ದಾರೆ, ಬೆಲೆ ಹಾಕ್ತಾ ಇದ್ದಾರೆ ಕೆರೆ ಒಳಗಡೆ. ಮೀನಾದ್ರೆ ನೋಡ್ಬೇಕು ಎಷ್ಟಾಗತ್ತೋ ಅಂತ. ಈ ಕಡೆ ಬಂದ್ಬಿಟ್ರು ನೋಡ್ರಿ, ಅಲ್ಲಿ ಕಾಣ್ತಾ ಇದಾರಲ್ಲ ಅವರೇ. ಇನ್ನು ಬಲೆ ಹಾಕ್ತಾ ಇದ್ದಾರೆ, ಇನ್ನು ಲೇಟ್ ಆಗತ್ತೆ ಗಾಯ್ಸ್. ಅವರು ಹೊರಗಡೆ ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ. ಇನ್ನು ಇವಾಗ ಬಲೆ ಬಿಡ್ತಾ ಇದ್ದಾರೆ. ಬಲೆ ಬಿಟ್ಟು 1 ಗಂಟೆ ಬಿಟ್ಟು ಆಮೇಲೆ ಬಲೆ ತೆಗಿತಾರೆ. ಎಷ್ಟು ಮೀನಾಗುತ್ತೋ ಗೊತ್ತಿಲ್ಲ. ಒಂದು 10 kg 20 kg ಆದರೆ ಸಿಂಪಲ್ಲಾಗಿ ಸಾಯಂಕಾಲ ತನಕ ಕರೆಕ್ಟಾಗಿ ಬಿಡುತ್ತೆ ಮಾರ್ಕೊಂಡು ಮನೆಗೆ ಹೋಗೋದಕ್ಕೆ. ಮನೆಯಲ್ಲಿ ಮತ್ತೆ ಸಾಯಂಕಾಲ ಹೋದರೆ ಫ್ರೆಶ್ ಅಪ್ ಆಗಿ, ಬೆಳಿಗ್ಗೆ ಒಂದ್ಸರಿ ಸ್ನಾನ ಮಾಡಿದೆ, ಮತ್ತು ಸಾಯಂಕಾಲ ಒಂದ್ಸರಿ ಸ್ನಾನ ಮಾಡಬೇಕು ಮೀನು ಮಾರ್ಕೊಂಡು ಹೋದರೆ. ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಅಡ್ಡಾಡಿ ಸುಮ್ಮನೆ ಮಕ್ಕೊಂಬಿಟ್ರೆ ಯಾವುದೇ ಟೆನ್ಷನ್ ಇರೋಲ್ಲ ಅತ್ಲಾಗೆ. ಮನೇಲಿದ್ರೆ ಮತ್ತೆ ಅದೇ ಮನಸ್ತಾಪ, ಅದೇ ಜಗಳ ಆಗತ್ತೆ ಅಂತ ಬಂದೆ ಈ ಕಡೆ. ತೋಟಕ್ಕೆ ಹೋಗಿದ್ದೆ, ತೋಟದಲ್ಲಿ ನೀರಾಗಿದೆ, ಮಳೆ ಬಂದಿದೆಯಲ್ಲ ಅದಕ್ಕೆ. ಇನ್ನೊಂದು 4-5 ದಿನ ಆ ಕಡೆ ಹೋಗಲಿಲ್ಲ ಅಂದ್ರೂ ಏನೋ ಪರವಾಗಿಲ್ಲ, ನಡೆಯುತ್ತೆ. ಅವರು ಬರೋ ತನಕ ಇಲ್ಲೇ ಮಿಷಿನ್ ಮನೆ ಇದೆ ಗೈಸ್, ಇಲ್ಲಿ ಕುತ್ಕೊಂಡ್ರೆ ಆಗುತ್ತೆ. ಇದು ಮಿಷಿನ್ ಮನೆ. ಅಡಿಕೆ ತೋಟಕ್ಕೆ, ಭತ್ತದ ಗದ್ದೆಗೆ ಮಿಷಿನಲ್ಲಿ ನೀರು ಹಾಯಿಸ್ತಾರೆ ಇಲ್ಲಿ. ಅಲ್ಲಿ ಭತ್ತದ ಗದ್ದೆ ಇದೆ, ಇದು ಭತ್ತದ ತೋಟ ಎಲ್ಲ ಇಲ್ಲೇ ಇದೆ ನೋಡಿ. ಅದು ಅಡಿಕೆ ತೋಟ. ಆ ಕಡೆ ಭತ್ತದ ಗದ್ದೆಯಲ್ಲಿ ಇದು ಮಿಷಿನ್ ಓಡಿಸ್ತಾ ಇದ್ದಾರೆ, ಭತ್ತ ಕೊಯ್ಸ್ತಾ ಇದ್ದಾರೆ ಗೈಸಲ್ಲಿ. ಭತ್ತ ಕೊಯ್ಸ್ತಾ ಇದ್ದಾರೆ ಅವರು. ಇನ್ನೂ ಬರೋದು ಲೇಟ್ ಆಗತ್ತೆ. ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಪ್ರಕೃತಿ ನೋಡಿ. ಇಲ್ಲೂ ಫುಲ್ ಮಳೆ ಬಂದುಬಿಟ್ಟೈತಲ್ಲ, ಎಲ್ಲ ಗದ್ದೆಗೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ಆ ಕಡೆ ಕೆಳಗಡೆ ಇಳಿಯೋದಕ್ಕೆ ಆಗೋದಿಲ್ಲ. ಇಲ್ಲಿ ಬದುದ ನೀರೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಭತ್ತ ಕೊಯ್ಯೋ ಮಿಷಿನ್ ಬಂದಿದೆ, ಭತ್ತ ಕೊಯ್ತಾ ಇದೆ ಯಾರ್ದೋ ಕೆರೆ ದಂಡೆಗೆ. ಈ ಕಡೆ ದನ ಕರುಗಳು ಮೇಯ್ತಾ ಇದ್ದಾವೆ. ಒಳ್ಳೆ ಪ್ರಕೃತಿ. ಅಂದರೆ ಇವತ್ತು ಬಿಸಿಲು ಸ್ವಲ್ಪ ಜಾಸ್ತಿ ಐತೆ. ಸೆಕೆ ಅಂದರೆ ಸೆಕೆ. ಇಷ್ಟೊಂದು ಸೆಕೆ ಹೊಡಿತೈತೆ ಅಂದರೆ ಮತ್ತೆ ಸಾಯಂಕಾಲ ಮಳೆ ಬರ್ತೈತೆ ಅಂತ ಅರ್ಥ. ನಿನ್ನೆ ಅಷ್ಟೊಂದು ಮಳೆ ಬಿದ್ದಿಲ್ಲ, ಬಟ್ ಮೊನ್ನೆ ಆಮೇಲೆ ಒಂದು 2 ದಿನದ ಹಿಂದ್ಗಡೆ ಒಳ್ಳೆ ಮಳೆ ಬಂತು. ಅದೇ ಹಸಿ ಇನ್ನೂ ಐತಿ. ಅಲ್ಲಿ ನೋಡಿ ಭತ್ತ ಕೊಯ್ಯುವಂಥ ಮಿಷಿನ್ನು. ಈ ಕಡೆ ಎಮ್ಮೆ ಮೇಯ್ತಾ ಇದ್ದಾವೆ, ಆ ಕಡೆ ಮಿಷನ್ ಭತ್ತ ಕೊಯ್ತಾ ಇದೆ. ಇಲ್ಲೆಲ್ಲ ದೋಣಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಬೆಳಿಗ್ಗೆ ಮೀನು ಹಿಡ್ಕೊಂಡು ಬಂದು ಈಗ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಹೋಗ್ತಾರೆ ನಾವು ಬಲೆ ಹಾಕೋದಕ್ಕೆ ಕೆರೆಗೆ. ನಾನು ಇವ್ರಿಗೆ ಫೋನ್ ಮಾಡಿದ್ದೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ. ಅದಕ್ಕೆ ಬಲೆ ಬಿಡೋಕ್ಕೆ ಹೋಗಿದ್ದಾರೆ. ನೋಡಬೇಕು ಎಷ್ಟಾಗ್ತವೆ ಮೀನು ಅಂತ ಹೇಳಿ. ಆಮೇಲೆ ಒಳ್ಳೆ ವಾತಾವರಣ, ಇಲ್ಲಿ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ.
ಮನಸ್ಸಿಗೆ ಶಾಂತಿನೂ ಸಿಗ್ತತಿ. ಇದು ಪ್ರಕೃತಿ ಮಧ್ಯದಲ್ಲಿ ಪರಿಸರದ ನಡುವೆ. ಸೊ ಗೈಸ್, ಅವ್ರು ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬರೋ ತನಕ ಅಲ್ಲಿ ಮಿಷಿನ್ ಮನೆ ಹತ್ರ ನೆರಳಿದೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಅವ್ರು ಬಂದಮೇಲೆ ಮೀನು ಎಷ್ಟಿದಾವೆ ಅಂತ ಹೇಳಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ನಮ್ಮ ದೋಣ್ಯರು ಬಂದರು. ಮೊನ್ನೆ ಒಬ್ಬರು ಕೊಟ್ಟಿದ್ರು, ಇವತ್ತು ಇನ್ನೊಬ್ಬರು ಬಲೆ ಹಾಕಿದ್ದಾರೆ. ಅವ್ರ ಹತ್ರ ಮೀನು ತಗೊಳಕ್ಕೆ ಬಂದಿದ್ದೀನಿ. ಮತ್ತು ಅವ್ರು ಇನ್ನೂ ಬರೋದು ಲೇಟ್ ಅಂತೆ, ಅದಕ್ಕೆ ಇವರು ಸ್ವಲ್ಪ ಬೇಗ ಬಂದರೆ ಇವ್ರ ಹತ್ರನೇ ತಗೊಂಡು ಹೋಗ್ತೀನಿ. ಅವರು ನೋಡಿ, ಪ್ರಕಾಶಣ್ಣ ಅಂತ ಹೇಳಿ ಅವರು. ಪ್ರಕಣ ಮತ್ತೆ ಸಮಾಚಾರ? ಪರವಾಗಿಲ್ಲ, ಬ್ಯಾಟ್ ಆಗೈತಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ, ಬ್ಲಾಗ್ ವಿಡಿಯೋ ಆಗ್ತಾವ. ಒಂದು 20 kg ಇವತ್ತು. ಅವ್ರ ಒಂದು 20 kg ಆಗ್ತಾವಂತೆ. ಕಸ್ಮಕ್ಕನು ಫೋನ್ ಮಾಡಿತ್ತು. ಅವ್ರಿಗೆ 2ನೇ ತಡೆಗೆ ಏನಿದ್ದಿರಲಿಲ್ಲ, 1ನೇ ತಡೆಗೆ ಏನಿದ್ದಿಲ್ಲ. ಅವ್ರು ಪಾಪ ಬರೇ ಬಲಿ ಹಾಕಿದ್ರು. ಈಗ ಇನ್ನೊಂದು ಕಣ್ಣ ಹಾಕಿದ್ರಲ್ಲ, ಅದ್ರಾಗ ಚೆನ್ನಾಗಿ ಬಂದವು. ಬಿಸಿಲಿಗೆ ಆಗ್ತೈತಲ್ಲ ಬ್ಯಾಟಿ. ಮೊನ್ನೆ ಏನಿದ್ದಿಲ್ಲ, ನಮಗೆ ಏನಿದ್ದಿಲ್ಲ. ನಿನ್ನೇನೋ ನಾವು ಬಿಟ್ಟಿದ್ದು, ನಿನ್ನೇನು 4 ಆಗಿದ್ದು. ನಿನ್ನೆ ಅವ್ರಿಗೆ 10 kg ಆಗಿದ್ದಂತೆ. ಇವತ್ತು ಪರವಾಗಿಲ್ಲಲ್ಲ? ಇವತ್ತು ಪರವಾಗಿಲ್ಲ. ಬಿಸಿಲು ಐತೆ, ಗಾಳಿ ಇಲ್ಲ, ಒಂಚೂರು ಚೆನ್ನಾಗಿ ಹೊಡಿತದೆ. ಗಾಳಿ ಇರ್ತಾವ ಅಂದ್ರೆ ಒಟ್ಟಾಗಲ್ಲ. ನಿನ್ನೆ ಭಾರಿ ಗಾಳಿ ಓದಿತ್ತು. ಅದೇ, ಇವತ್ತು ಗಾಳಿ ಇಲ್ಲಲ್ಲ. ಹೌದು, ಈ ಥರ ಇದ್ರೆ ನೋಡಿ ಬೆಸ್ಟ್ ಅತ್ಲಾಗೆಲ್ಲ. ಈ ಥರ ಇರ್ಬೇಕು ಈಗ ಒಟ್ಟು. ಈ ಟೈಮಿಂಗ್ಸು ಕರೆಕ್ಟ್ ಐತಿ. ಇದು ಜಾಸ್ತಿ ಟೈಮ್ ಆಗಿಲ್ಲ. ತಲೆ ಕೆಟ್ಬಿಡ್ತದೆ ಮತ್ತೆ. ಹೌದು, ಎರಡ ಕಣಕ ಸಿಕ್ಕರೆ ಸರಿ ಆಗ್ಬಿಡ್ತತಿ. ಈ ಮತ್ತೆ ಹಾಕಿದ್ವಿ, ಸುಮ್ಮನೆ ಬರೇ ಬಲಿ ಬಿಟ್ಟು ಹಂಗೆ ಅಂದ್ವಿ. ಹಂಗೆ ಅದು ಸಿಕ್ಕರೆ ಒಂದೇ ಇದಕ್ಕೆ ತಡೆಗೆ ಸಿಗ್ತವೆ, ಇಲ್ಲ ಅಂದ್ರೆ ಮತ್ತೆ ಆಟ ಆಡಿಸ್ತವೆ ಮೀನು. ಹಂಗೆ ಅವು ಮೀನು ಎಲ್ಲರೂ ಚೆನ್ನಾಗದಾರೆ. ಇನ್ನು ಅಲ್ಲಿ 3-4 ದೋಣಿ ಇದ್ದಾವೆ. ಬಲಿ ಬಿಡೋರು ಬಂದವೆ 2 ದೋಣಿ. ನಮ್ಮದು ನಮ್ಮ ಅಮ್ಮ. ಗಾಯ್ಸ್, ಒಂದು 23 kg ಆಗಿದ್ದಾವೆ ಮೀನು. ಸಾಕು, ಸಾಗರ ಟೈಮ್ 3 ಗಂಟೆ ಆಗಿದೆ. 23 kg ಮಾರೋದಕ್ಕೆ ಸಂಜೆ ಆಗಿಬಿಡುತ್ತೆ. ಇನ್ನೊಂದು ದೋಣಿ ಇದೆ, ಅಲ್ಲೊಂದು 20 kg ಐತಂತೆ. ಬಟ್ ಜಾಸ್ತಿ ತೊಗೊಂಡೋದ್ರೆ ತೊಂದರೆ ಆಗುತ್ತೆ ಅಂತೇಳಿ ಬೇರೆಯವರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವ್ರು ಬಂದು ತೊಗೊಂಡು ಹೋಗ್ತಾರಂತೆ. ಇವಾಗ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಮನೆಗೆ ಬಂದೆ, ಮೀನೆಲ್ಲ ಮಾರಿ ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ 6:30 ಆಗಿಬಿಡ್ತು. ಸೊ 6:30ಗೆ ಮನೆಗೆ ಬಂದು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಕುತ್ಕೊಂಡಿದ್ದೀನಿ. ಟೈಮ್ ಇವಾಗ 8 ಗಂಟೆ ಆಗಿದೆ. ಮನೇಲಿ ಯಾರೂ ಇಲ್ಲ. ಅಮ್ಮಲೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇವತ್ತೊಂದಿನ ದೇವಸ್ಥಾನದಲ್ಲೇ ಉಳ್ಕ ಅಂತ ಫೋನ್ ಮಾಡಿ ಹೇಳಿದ್ದೀನಿ. ಯಾಕಂದರೆ ಸ್ವಲ್ಪ ಗಲಾಟೆ ಆಗಿತ್ತಲ್ಲ. ಸ್ವಲ್ಪ ದೇವಸ್ಥಾನದಲ್ಲಿ ಉಳ್ಕಂದ್ರೆ ಸ್ವಲ್ಪ ಅವರಿಗೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳಿ ಒಂದಿನ ದೇವಸ್ಥಾನದಲ್ಲಿ ಉಳಿಯೋದಕ್ಕೆ ಹೇಳಿದ್ದೀನಿ. ನಾನು ಹೋಗ್ತಿದ್ದೆ, ಬಟ್ ಹೊರಗಡೆ ಮಳೆ ಬರ್ತಿದ್ದೆ ಗಾಯ್ಸ್, ತುಂಬ ಮಳೆ ಇವತ್ತು. ನಾನು ಮನೆಗೆ ಬಂದು 5 ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನನ್ನ ಪುಣ್ಯಕ್ಕೆ. ಸೊ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ, ದೇವ್ರಿಗೆ ಇವಾಗೇನೋ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಆರಾಮಾಗಿ ಕುಂತಿದ್ದೀನಿ. ಮನೇಲಿ ಯಾರೂ ಇಲ್ಲ, ಅಡುಗೆನೂ ಮಾಡಿಲ್ಲ. ಸೊ ನಮ್ಮ ಅಕ್ಕನ ಮನೆಗೆ ಹೋಗಿ ಊಟ ಮಾಡಬೇಕು ಅಂತಿದ್ದೆ. ಕರೆಕ್ಟ್ ಟೈಮಿಗೆ ನಮ್ಮ ಮಾವನು ಬಂದುಬಿಟ್ಟ, ನಮ್ಮ ತಂಗಿ ಗಂಡ. ಚೆನ್ನಾಗಿ ಕಾಣ್ತಿದ್ಯೋ ಶಿವರಾಜ್? ನಿಜ ಚೆನ್ನಾಗಿ ಕಾಣ್ತಿದ್ಯಪ್ಪ. ವೈಟ್ ಬನಿಯನ್ನ ಸ್ವಲ್ಪ ಗುಂಡಿ ಹಾಕೆ ಮೇಲ್ಗಡೆ, ತೀರಾ 2-3 ಗುಂಡಿ ಹಾಕಿ ತೆಗೆದಂಗಪ್ಪ. ರೌಡಿ ಥರ. ರೌಡಿ ಅಲ್ಲ ನೀನು, ಪರೌಡಿ. ಮತ್ತೊಂದು ಸಮಾಚಾರ? ಊಟ ಆಯ್ತಾ? ಇನ್ನೂ ಇಲ್ಲ ನೋಡಪ್ಪ. ಇನ್ನು ಈಗ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕುಂತಿದ್ದೆ. ಕರೆಕ್ಟ್ ಟೈಮಿಗೆ ನೀನು ಬಂದೆ. ಕುಡಿ. ನಮ್ಮ ಅಣ್ಣನ ಮನೆ ಊಟ ಮಾಡಿದೆ. ಹೌದಾ? ನಮ್ಮ ಅಕ್ಕನೂ ನಮ್ಮ ದೊಡ್ಡಮ್ಮ, ನಿಮ್ಮಮ್ಮ ಆಮೇಲೆ ನಿಮ್ಮ ಹೆಂಡತಿ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದೆ. ಒಂದಿನ ಅಲ್ಲೇ ಇರ್ತಾರೆ ಅಂತಲೂ ಹೇಳಿದೆ. ಇರಲಿ ಬಿಡು, ಒಳ್ಳೇದಾಯ್ತು ಅಂತ ಹೇಳಿದ್ರು. ಗೈಸ್, ನಮ್ಮ ಮಾವ ಊಟ ಮಾಡು ಅಂತ ಕರೆಯೋಕೆ ಬಂದಿದ್ದಾನೆ. ಅವನೇ ನಮ್ಮ ಅಣ್ಣನ ಮನೇಲಿ ಹೋಗಿ ಊಟ ಮಾಡ್ಕೊಂಬಂದಾನಂತೆ. ನನಗೆ ಊಟ ಮಾಡೋಕೆ ಕರೆಯೋಕೆ ಬಂದಿದ್ದಾನೆ. ಇಷ್ಟಾದರೂ ಕಾಳಜಿ ಐತಲ್ಲ ನನ್ನ ಮೇಲೆ, ಫ್ರೆಂಡ್ಶಿಪ್ಪು ಅಳಿಮಯ್ಯ ಅಂತ ಹೇಳಿ. ಅದೇ ಒಂಥರ ಮನ್ಸಿಗೆ ಖುಷಿ ಆಯಿತು. ಶಬಾಷ್ ಫೀಲಿಂಗ್ ಶಬಾಷ್. ಅಂದರೆ ಒಂಥರ ಚಡ್ಡಿ ದೋಸ್ತಿ ಇದ್ದಂಗೆ ನಾವು. ಫೋಟೋದಾಗಿಂದ ಜೊತೆಗಿದ್ದೀವಿ, ಫೋಟೋದಾಗಿಂದನು.
ನನಗಿಂತ 3 ವರ್ಷ ದೊಡ್ಡವನು. ಬಟ್ ನಾನು ಹೆಸರಿಟ್ಟೇ ಕರೆಯೋದು ಬಟ್ ಆದರೆ ಯಾಕಂದರೆ ಚಡ್ಡಿ ದೋಸ್ತರ ಇದೀವಲ್ಲ ಅದಕ್ಕೋಸ್ಕರ. ಗೈಸ್ ನಮ್ಮ ಅಕ್ಕನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಇವಾಗ ಟೈಮ್ ಆಗಲಿ 8:30 ಆಗಿದೆ. ಊಟ ಮಾಡ್ಕೊಂಡು ಒಂದು ರೌಂಡ್ ನಾನು ನಮ್ಮ ಮಾವ ಹೊರಗಡೆ ಹೋಗಿ ಅಡ್ಡಾಡ್ಕೊಂಡು 9 ಗಂಟೆಗೆ ಆಗಲ್ಲ 10 ಗಂಟೆಗೆ ಬಂದರೆ ಒಳ್ಳೆ ನಿದ್ದೆ ಆಗುತ್ತೆ. ಸೊ ವಿಡಿಯೋನ ನಮ್ಮ ಅಕ್ಕನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ನಮ್ಮ ಅಕ್ಕನ ಮನೆಗೆ ಬಂದೆ. ಒಳಗಡೆ ಎಲ್ಲ ಕುತ್ಕೊಂಡಿದ್ದಾರೆ. ಗೃಹ ಪ್ರವೇಶ ಮಾಡಿ ನಮ್ಮ ಅಕ್ಕನ ಮನೆಗೆ ನುಗ್ಗಿ ಸ್ವಲ್ಪ ಮುಂದಾಳತ್ವ ವಯಸ್ಸು ಗೃಹ ಪ್ರವೇಶ ಮಾಡಿದಕ್ಕೂ ಸಾರ್ಥಕ ಆಯ್ತು. ಇವತ್ತು ನನಗೆ ಊಟ ಮಾಡೋದಕ್ಕೆ ಎಲ್ಲರ ಬಂದು ಊಟ ಮಾಡ್ತಾ ಇದ್ದೀನಿ. ಉಗ್ರಂ ಫಿಲಂ ಬಂದಿದೆ. ನಮ್ ತಂಗಿನೂ ಇಲ್ಲೇ ಇದ್ದಾಳೆ, ನಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ. ಏನ್ ಮಾಡಿದ್ರೆ ಅಡಿಗೆ? ಬೀಟ್ರೂಟ್ ಪಲ್ಯ. ನೀನೇ ಮಾಡಿದ್ದ? ಗೊತ್ತಾತ್ ನನಗೆ. ಬೀಟ್ರೂಟ್ ಪಲ್ಯ, ಆಮೇಲೆ ಇದೇನದು ಚಪಾತಿ. ಬೀಟ್ರೂಟ್ ಪಲ್ಯ ಅಂತೆ, ಆಮೇಲೆ ಚಪಾತಿ ಬಿಟ್ರೆ ಸ್ವಲ್ಪ ರೈಸ್. ಇದೇನಿದು? ಓ ಮುಳುಗಾಯಿ, ಇದು ಬೂದ್ ಕುಂಬಳಕಾಯಿ ಅಂತೀನಿ. ಬೂದ್ ಮೆಣಸಿನ್ಕಾಯಿ ಸಾಂಬಾರ್. ಬೂದ್ ಮೆಣಸಿನ್ಕಾಯಿ ಸಾಂಬಾರು, ರೈಸ್, ಪಲ್ಯ, ಆಮೇಲೆ ಚಪಾತಿ ಮಾಡಿದಾರೆ ಗೈಸ್ ನಮ್ಮ ಅಕ್ಕನ ಮನೇಲಿ. ಇವಾಗ ಊಟ ಮಾಡ್ತಾ ಇದೀನಿ. ಬನ್ನಿ ಊಟ ಮಾಡೋಣ. ಊಟ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದು ಚಪಾತಿ, ಆಮೇಲೆ ಪಲ್ಯ, ಆಮೇಲೆ ಸಾಂಬಾರ್. ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ. ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ ಈಗ ತಿಂದು ಹೇಳ್ತೀನಿ. ಈ ತರ ಇದೆ: ಬೀಟ್ರೂಟ್ ಪಲ್ಯ, ಚಪಾತಿ, ಆಮೇಲೆ ಊದ್ ಮೆಣಸಿನ್ಕಾಯಿ ಸಾಂಬಾರ್, ಜೊತೆಗೆ ಸ್ವಲ್ಪ ಈರುಳ್ಳಿ ಕೂಡ ಕೊಟ್ಟಿದ್ದಾರೆ. ಒಂಥರ ಹೋಟ್ಲು ಊಟ ಇದ್ದಂಗೆ, ಮನೇಲಿ ಚೆನ್ನಾಗ್ ಮಾಡಿದ್ದಾರೆ ನಮ್ಮ ಅಕ್ಕನ ನಮ್ಮ ತಂಗಿ ಸೇರಿ. ಮನೇಲಿ ಅಮ್ಮನೂ ಅಮ್ಮಲೇ ಇಲ್ದಿರೋ ಕಾರಣ ಒಳ್ಳೆ ಹೋಟ್ಲು ಊಟ ತಿನ್ನೋಂತ ಸೌಭಾಗ್ಯ ಸಿಕ್ಕಿದೆ ಇವತ್ತು ನನಗೆ, ನಮ್ಮ ಅಕ್ಕನ ಮನೇಲಿ ಊಟ ಮಾಡೋ ಅಂತದ್ದು. ಎಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಚೆನ್ನಾಗಿದೆ. ಈಗ ಸಾಂಬಾರು ಟೇಸ್ಟ್ ಮಾಡ್ತಿದ್ದೀನಿ. ಬರೀ ಸಾಂಬಾರು, ಆಮೇಲೆ ಇದು ಚಪಾತಿ. ಚೆನ್ನಾಗಿದೆ ಸಾಂಬಾರಿಗೆ ಚಪಾತಿ ಕಾಂಬಿನೇಷನ್. ಬೀಟ್ರೂಟ್ ಈಗ ಸೂಪರ್ ಆಗಿದೆ ಕಾಂಬಿನೇಷನ್. ನಮ್ ತಂಗಿ ಹೋಟ್ಲ್ ಮಾಡು ಅಂತ ಹೇಳ್ತಿದ್ದೀನಿ, ಬಟ್ ಅವಳು ಕೇಳ್ತಿಲ್ಲ. ನನಗೆ ಚೆನ್ನಾಗ್ ಮಾಡ್ತಿದ್ದಾಳೆ. ಹೋಟ್ಲ್ ಮಾಡಿದ್ರೆ ಜನರ ಬಂದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬ ಊಟನಾರ ಮಾಡ್ತಿದ್ರು. ಆ ಭಾಗ್ಯ ಬರೀ ಅವಳ ಗಂಡನಿಗೆ, ಆಮೇಲೆ ಅವ್ರ ಅಣ್ಣ ತಮ್ಮನಿಗೆ ಮಾತ್ರ ಕೊಟ್ಟಿದ್ದಾಳು. ಸೊ ಗೈಸ್, ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಗಾಯ್ಸ್, ನಮ್ಮ ಅಕ್ಕನ ಮನೇಲಿ ಊಟ ಮಾಡ್ಕೊಂಡ್ ಬಂದೆ. ಅಡುಗೆ ತುಂಬ ಚೆನ್ನಾಗಿತ್ತು. ನಮ್ಮ ತಂಗಿ ಅಡುಗೆ ಮಾಡಿದ್ದು. ಊಟ ಮಾಡಿ ಒಂದು ಗಂಟೆ ಅಲ್ಲೇ ಮಾತಾಡ್ಕೊಂಡು ಕುಂತಿದ್ದೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಮಲಗೋಂಥ ಟೈಮ್ ಆಗಲೇ 10 ಗಂಟೆ ಆಗಿದೆ. ಸೊ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಎಲ್ರಿಗೂ ಗುಡ್ ನೈಟ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಏನಾದರೂ ಬೇರೆ ಕೆಲಸ ಇದ್ದರೆ ಮಾಡೋದಕ್ಕೆ ಆಗಲ್ಲ, ಬೇಜಾರಾಗಬೇಡಿ. ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.